ನಮ್ಮ ಪ್ರೀತಿಯ ದೇವರ ಮಕ್ಕಳಾದ ಸಹೋದರ ಸಹೋದರಿಯರೇ, ಸೂಸನ್ ಇಂದಿರಾ ದೇವರ ವಾಕ್ಯಗಳು ಚಾನಲ್ಗೆ ನಿಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ಇಂದು ಗುಡ್ ಫ್ರೈಡೆ ದಿನದ ಮಹತ್ವವನ್ನು ತಿಳಿಯೋಣ. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಗುಡ್ ಫ್ರೈಡೆ ದಿನದ ಮಹತ್ವವನ್ನು ಮತ್ತು ಜೀಸಸ್ ಕ್ರೈಸ್ಟ್ ಶಿಲುಬೆಯಲ್ಲಿ ಹೇಳಿದ 7 ಅಮೂಲ್ಯವಾದ ಮಾತುಗಳ ಅರ್ಥವನ್ನು ತಿಳಿದುಕೊಳ್ಳೋಣ. ಗುಡ್ ಫ್ರೈಡೆ ದಿನ ಕ್ರಿಸ್ತರಿಗೆ ಪವಿತ್ರವಾದ ದಿನ. ಈ ದಿನ ಯೇಸು ಸ್ವಾಮಿ ನಮ್ಮ ಪಾಪಗಳಿಗಾಗಿ ತಮ್ಮ ಪ್ರಾಣವನ್ನು ಅರ್ಪಿಸಿದರು. ಅವರು ಶಿಲುಬೆಯಲ್ಲಿ ಇದ್ದಾಗ ಹೇಳಿದ 7 ಮಾತುಗಳು ನಮಗೆ ಪ್ರೀತಿ, ಕ್ಷಮೆ, ದಯೆ ಮತ್ತು ನಂಬಿಕೆಯ ಸಂದೇಶವನ್ನು ನೀಡುತ್ತವೆ. ಇದು ತ್ಯಾಗದ ದಿನ, ಇದು ಪ್ರಾರ್ಥನೆಯ ದಿನ, ಇದು ಮೌನ ಮತ್ತು ಧ್ಯಾನದ ದಿನ, ಇದು ದೇವರ ಪ್ರೀತಿಯನ್ನು ನೆನಪಿಸುವ ದಿನ. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಹೇಳಿದ 7 ಮಾತುಗಳು 7 ಲಾಸ್ಟ್ ವರ್ಡ್ಸ್ ಮತ್ತು ಅದರ ಅರ್ಥ ಇಲ್ಲಿವೆ. 1ನೇ ವಾಕ್ಯ, ತಂದೆಯೇ, ಇವರು ಏನು ಮಾಡುತ್ತಿದ್ದಾರೆಂದು ತಿಳಿಯುವುದಿಲ್ಲ, ಇವರನ್ನು ಕ್ಷಮಿಸು. ಇದರ ಅರ್ಥ, ಯೇಸು ಸ್ವಾಮಿಯನ್ನು ಕಷ್ಟಪಡಿಸಿದವರಿಗೂ ಅವರು ಕ್ಷಮೆ ಕೇಳಿದರು. ಅವರು ತಮ್ಮನ್ನು ನೋಯಿಸಿದವರ ಮೇಲೂ ದ್ವೇಷ ಇಟ್ಟಿಲ್ಲ. ಇದರ ಮೂಲಕ ನಾವು ಯಾರನ್ನು ದ್ವೇಷಿಸಬಾರದು ಮತ್ತು ಎಲ್ಲರನ್ನೂ ಕ್ಷಮಿಸಬೇಕು ಎಂಬುದು ಕಲಿಯುತ್ತೇವೆ. ನಾವು ನಮ್ಮ ಜೀವನದಲ್ಲಿ ಜಗಳ, ಕೋಪ, ದ್ವೇಷವನ್ನು ದೂರ ಮಾಡಬೇಕು. ಕ್ಷಮಿಸುವ ಹೃದಯ ದೇವರಿಗೆ ತುಂಬ ಪ್ರಿಯವಾದದ್ದು. ದೇವರು ತುಂಬ ಒಳ್ಳೆಯವರು. 2ನೇ ವಾಕ್ಯ, ನಿಜವಾಗಿ ಹೇಳುತ್ತೇನೆ, ಇಂದು ನೀನು ನನ್ನ ಜೊತೆಗೆ ಪರದೇಶಿಯಲ್ಲಿ ಇರುತ್ತೀಯೆ. ಇದರ ಅರ್ಥ, ಯೇಸು ಸ್ವಾಮಿ ತಮ್ಮ ಪಕ್ಕದಲ್ಲಿದ್ದ ಕಳ್ಳನಿಗೆ ಈ ಮಾತು ಹೇಳಿದರು. ಆ ಕಳ್ಳನು ತನ್ನ ತಪ್ಪುಗಳನ್ನು ಒಪ್ಪಿಕೊಂಡು ಕ್ಷಮೆ ಕೇಳಿದನು. ಯೇಸು ಸ್ವಾಮಿ ಅವನನ್ನು ಕ್ಷಮಿಸಿ ಪರಲೋಕದ ಆಶೀರ್ವಾದ ನೀಡಿದರು. ಇದರ ಅರ್ಥ, ನಾವು ಎಷ್ಟು ತಪ್ಪು ಮಾಡಿದರೂ ಮನಸಾರೆ ಪಶ್ಚಾತ್ತಾಪ ಪಟ್ಟರೆ ದೇವರು ನಮ್ಮನ್ನು ಕ್ಷಮಿಸುತ್ತಾನೆ. ದೇವರು ಯಾವಾಗಲೂ ಪ್ರೀತಿಸುತ್ತಾನೆ. 3ನೇ ವಾಕ್ಯ, ಅಮ್ಮ, ಇಗೋ ನಿನ್ನ ಮಗ, ಮಗನೇ, ಇಗೋ ನಿನ್ನ ತಾಯಿ. ಇದರ ಅರ್ಥ, ಯೇಸು ಸ್ವಾಮಿ ತಮ್ಮ ತಾಯಿಯನ್ನು ಮರೆಯಲಿಲ್ಲ. ತಾವು ಕಷ್ಟದಲ್ಲಿದ್ದರೂ ತಾಯಿಯ ಬಗ್ಗೆ ಕಾಳಜಿ ತೋರಿಸಿದರು. ತಮ್ಮ ಶಿಷ್ಯನಿಗೆ ತಾಯಿಯನ್ನು ಒಪ್ಪಿಸಿದರು. ಇದರ ಮೂಲಕ ನಾವು ತಂದೆ ತಾಯಿಯನ್ನು ಗೌರವಿಸಬೇಕು ಮತ್ತು ಪ್ರೀತಿಯಿಂದ ನೋಡಿಕೊಳ್ಳಬೇಕು ಎಂಬ ಪಾಠ ಕಲಿಸುತ್ತದೆ. ಕುಟುಂಬದ ಪ್ರೀತಿ ದೇವರ ಆಶೀರ್ವಾದವಾಗಿದೆ. ನಾಲ್ಕನೇ ವಾಕ್ಯ, ನನ್ನ ದೇವರೇ, ನನ್ನ ದೇವರೇ, ನೀನು ನನ್ನನ್ನು ಯಾಕೆ ಕೈಬಿಟ್ಟೆ? ಈ ಮಾತುಗಳಲ್ಲಿ ಯೇಸು ಸ್ವಾಮಿಯ ನೋವು ಕಾಣುತ್ತದೆ. ಅವರು ತುಂಬ ಕಷ್ಟವನ್ನು ಅನುಭವಿಸಿದರು, ಆದರೂ ಅವರು ದೇವರನ್ನು ಕರೆಯುತ್ತಿದ್ದರು. ಇದರ ಅರ್ಥ, ನಾವು ಕಷ್ಟದಲ್ಲಿದ್ದಾಗ ದೇವರನ್ನು ನೆನಪಿಸಿಕೊಳ್ಳಬೇಕು. ದೇವರು ನಮ್ಮನ್ನು ಎಂದಿಗೂ ಬಿಟ್ಟು ಹೋಗುವುದಿಲ್ಲ. 5ನೇ ವಾಕ್ಯ,
ನನಗೆ ದಾಹವಾಗಿದೆ. ಯೇಸು ಸ್ವಾಮಿ ದೇಹದ ನೋವು ಅನುಭವಿಸುತ್ತಿದ್ದರು. ಅವರು ಮಾನವನಂತೆ ನೋವು ಅನುಭವಿಸಿದರು. ಇದರ ಅರ್ಥ, ಇದರ ಮೂಲಕ ದೇವರು ನಮ್ಮ ಕಷ್ಟವನ್ನು ಅರ್ಥ ಮಾಡಿಕೊಳ್ಳುತ್ತಾನೆ ಎಂಬುದು ಗೊತ್ತಾಗುತ್ತದೆ. ನಾವು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಬೇಕು. ದಯೆಯ ಹೃದಯ ನಮ್ಮಲ್ಲಿರಬೇಕು. ಆರನೇ ವಾಕ್ಯ, ಎಲ್ಲವೂ ನೆರವೇರಿತು. ಯೇಸು ಸ್ವಾಮಿ ದೇವರು ಕೊಟ್ಟ ಕೆಲಸವನ್ನು ಪೂರ್ಣಗೊಳಿಸಿದರು. ಅವರು ಮಾನವರ ರಕ್ಷಣೆಗೆ ತಮ್ಮ ಪ್ರಾಣವನ್ನು ಅರ್ಪಿಸಿದರು. ಇದರ ಅರ್ಥ, ಇದರ ಮೂಲಕ ನಾವು ನಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ನೆರವೇರಿಸಬೇಕು ಎಂಬುದನ್ನು ಕಲಿಯುತ್ತೇವೆ. ಒಳ್ಳೆಯ ಕೆಲಸಗಳನ್ನು ಪೂರ್ಣಗೊಳಿಸುವುದು ದೇವರಿಗೆ ಸಂತೋಷ ಕೊಡುತ್ತದೆ. ಏಳನೇ ವಾಕ್ಯ ಹಾಗೂ ಕೊನೆಯ ವಾಕ್ಯ, ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗಳಿಗೆ ಒಪ್ಪಿಸುತ್ತೇನೆ. ಇದು ಯೇಸು ಸ್ವಾಮಿಯ ಕೊನೆಯ ಮಾತು. ಅವರು ತಮ್ಮ ಆತ್ಮವನ್ನು ದೇವರಿಗೆ ಒಪ್ಪಿಸಿದರು. ಅವರಿಗೆ ದೇವರ ಮೇಲೆ ಸಂಪೂರ್ಣ ನಂಬಿಕೆ ಇತ್ತು. ಇದರ ಅರ್ಥ, ನಾವು ಯಾವಾಗಲೂ ದೇವರ ಮೇಲೆ ಭರವಸೆ ಇಡಬೇಕು. ನಂಬಿಕೆ ನಮ್ಮ ಜೀವನವನ್ನು ಫಲವಾಗಿಸುತ್ತದೆ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ಯೇಸಪ್ಪ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ನಮ್ಮನ್ನು ಈ ದಿನದವರೆಗೂ ಕಾಯ್ದು ಕಾಪಾಡಿದ ದೇವರೇ, ನಿಮಗೆ ಸ್ತೋತ್ರ. ನಮ್ಮನ್ನು ನಮ್ಮ ಅನುದಿನದ ಆಹಾರ ಆರೋಗ್ಯ ದಯಪಾಲಿಸಿದ್ದಕ್ಕಾಗಿ ಸ್ತೋತ್ರ. ನಮಗಾಗಿ ಕುರಿಮರಿಯಾಗಿ ಬಲಿಯಾದ ದೇವಾದಿ ದೇವರೇ, ನಿಮಗೆ ಕೋಟಿ ಸ್ತೋತ್ರ. ಆಪತ್ಕಾಲದಲ್ಲಿ ನಮ್ಮ ಜೊತೆ ಇರುವಾತನೇ ಸ್ತೋತ್ರ. ನಮಗಾಗಿ ಶಿಲುಬೆಯಲ್ಲಿ ನೋವನ್ನು ಅನುಭವಿಸಿದ ಯೇಸಪ್ಪ, ನಮ್ಮ ಪಾಪಗಳಿಗಾಗಿ ಶಿರದಲ್ಲಿ ಮುಳ್ಳಿನ ಕಿರೀಟ ಧರಿಸಿದ ದೇವಾದಿ ದೇವರಿಗೆ ಸ್ತೋತ್ರ. ನಮ್ಮ ರೋಗಗಳಿಗಾಗಿ ಚಾಟಿಯಿಂದ ಬರೆ ಹಾಕಿಸಿಕೊಂಡ ಯೇಸಪ್ಪ, ನೀವು ನಮಗಾಗಿ ಮಾಡಿದ ತ್ಯಾಗಕ್ಕೆ ಧನ್ಯವಾದಗಳು. ಅಪ್ಪ, ನಮಗೆ ನಿಮ್ಮ ಹಾಗೆ ಕ್ಷಮಿಸುವ ಹೃದಯವನ್ನು ಕೊಡು ತಂದೆ. ಎಲ್ಲರನ್ನು ಪ್ರೀತಿಸುವ, ತಪ್ಪುಗಳನ್ನು ಕ್ಷಮಿಸುವ ಒಳ್ಳೆಯ ಮನಸ್ಸನ್ನು ದಯಪಾಲಿಸಪ್ಪ. ನಮ್ಮನ್ನು ನಿಮ್ಮ ಚಿತ್ತದಂತೆ ಸರಿದಾರಿಯಲ್ಲಿ ನಡೆಯಲು ಸಹಾಯ ಮಾಡುತ್ತದೆ. ಹಲ್ಲೆಲೂಯಾ. ಅಪ್ಪ, ಸ್ತೋತ್ರ. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವ ಒಳ್ಳೆಯ ಮನಸ್ಸನ್ನು ಕೊಡು ಯೇಸಪ್ಪ. ಏಸಪ್ಪ, ನಮ್ಮ ಕುಟುಂಬಗಳನ್ನು ಆಶೀರ್ವಾದ ಮಾಡಿ ತಂದೆ. ನಮ್ಮ ಜೀವನದಲ್ಲಿ ಶಾಂತಿ, ನೆಮ್ಮದಿ, ಸಮಾಧಾನ ಇರುವಂತೆ ಮಾಡು ತಂದೆ. ಹಲ್ಲೆಲೂಯಾ. ಅಪ್ಪ, ನಮ್ಮನ್ನು ನಿಮ್ಮ ಅಂಗೈಯಲ್ಲಿ ಜೋಪಾನ ಮಾಡಿ ತಂದೆ. ನಮ್ಮ ಉಸಿರಿರುವ ತನಕ ನಿಮ್ಮ ನಾಮ ಸ್ಮರಿಸುತ್ತಾ, ಸ್ತುತಿಸುತ್ತಾ, ನಿಮ್ಮನ್ನು ಆರಾಧಿಸುತ್ತಿರುವ ಹಾಗೆ ನಮ್ಮ ಮನಸ್ಸು ಚಂಚಲವಾಗದೆ ಸ್ಥಿರವಾಗಿರುವಂತೆ ಮಾಡಪ್ಪ. ನಮಗಾಗಿ ಪ್ರಾಣತ್ಯಾಗ ಮಾಡಿದ ದೇವರು ನೀವೊಬ್ಬರೇ ಯೇಸಪ್ಪ. ಶಿಲುಬೆಯಲ್ಲಿ ನೀವು ಆಡಿದ ಆ 7 ಮಾತುಗಳು ನಮ್ಮ ಮನಸ್ಸುಗಳನ್ನು ಮಾರ್ಪಡಿಸಿ ಒಳ್ಳೆಯ ರೀತಿ ನಡೆದುಕೊಳ್ಳುವಂತೆ ಮಾಡಿ ತಂದೆ. ಶೋಧನೆಗಳಿಂದ ತಪ್ಪಿಸಿ ಕಷ್ಟಗಳನ್ನು ಎದುರಿಸುವ ಬುದ್ಧಿಶಕ್ತಿ ಕೊಡು ತಂದೆ. ಏಸಪ್ಪ, ಈವರೆಗೂ ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕೆ ಸ್ತೋತ್ರ. ಇದುವರೆಗೂ ನಮ್ಮ ಜೀವನದಲ್ಲಿ ನೀವು ಮಾಡಿದ ಉಪಕಾರಗಳಿಗೆ ಕೋಟಿ ಕೋಟಿ ವಂದನೆಗಳು. ಎಲ್ಲ ಸ್ತುತಿ, ಘನ, ಮಹಿಮೆಯೆಲ್ಲ ನಿಮಗೆ ಸಲ್ಲಿಸುತ್ತೇನೆ ತಂದೆ. ಆಮೇನ್.
ಗುಡ್ ಫ್ರೈಡೆ ನಮಗೆ ಪ್ರೀತಿ, ಕ್ಷಮೆ ಮತ್ತು ತ್ಯಾಗದ ಸಂದೇಶವನ್ನು ನೀಡುತ್ತದೆ. ಯೇಸು ಸ್ವಾಮಿ ಹೇಳಿದ 7 ಮಾತುಗಳು ನಮ್ಮ ಜೀವನದಲ್ಲಿ ಅನುಸರಿಸೋಣ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಆಶೀರ್ವಾದ ಎನಿಸಿದರೆ ಆಮೇನ್ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಸ್ನೇಹಿತರಿಗೆ ಬಂಧುಗಳಿಗೆ ಶೇರ್ ಮಾಡಿ, ಹಾಗೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ಧನ್ಯವಾದಗಳು. ವಿಡಿಯೋ ಕೊನೆತನಕ ವೀಕ್ಷಿಸಿದ ಪ್ರತಿಯೊಬ್ಬರಿಗೂ ದೇವರು ಒಳ್ಳೆಯ ಆರೋಗ್ಯ, ಆಯುಷ್ಯನ್ನು ಕೊಡಲಿ ಎಂದು ಪ್ರಾರ್ಥಿಸುತ್ತೇನೆ. ಧನ್ಯವಾದಗಳು. Thank you for watching. Like, comment, subscribe.